7 ಆಗಿದೆ. ನಾನು ಬಂದು ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡ್ತೀನಿ. ನಿನ್ನೆ ಮಳೆ ಎಲ್ಲ ಸಖತ್ತಾಗಿ ಬಿತ್ತು ಗೈಸ್. ಆದರೂ ನಾನು ನೆನ್ಕೊಂಬಂದೆ ಅಲ್ಲಿಂದ. ರೋಡೆಲ್ಲ ನೋಡಿರ್ತೀರ ನೀವು ಯಾವ ಥರ ಆಗಿದೆ ಅಂತ. ಇವತ್ತೊಂದು ಸ್ವಲ್ಪ ಲೇಟ್ ಆಗೋದು ಗೈಸ್ ಎದ್ದೇಳೋದು. ಇವತ್ತು ಇನ್ನೂ ಕೆಲ್ಸಕ್ಕೆ ಹೋಗಬೇಕು ಇಲ್ಲ ಗೊತ್ತಿಲ್ಲ, ಹುಡುಗರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ಸಿಗ್ತೀನಿ ಗೈಸ್, ಹುಡುಗರು ಬಂದರೆ ಸಿಗ್ತೀನಿ, ಅವ್ರು ಬಂದಿಲ್ಲ ಅಂದರೂ ಸಿಗ್ತೀನಿ, ಎಲ್ಲರಿಗೂ ಮಾಡ್ತೀನಿ. ಓಕೆ ಗೈಸ್, ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಗೈಸ್. ಯಾಕಂದರೆ ಕಣ್ಣುಗಳು ಎಳಿತಾ ಇದೆ ನನಗೆ. ನಾನು ಸ್ಟ್ರೈಟಾಗಿ ನಡೆಯೋಕ್ಕೆ ಆಗ್ತಾಯಿಲ್ಲ ಗೈಸ್ ನಿದ್ದೆಗೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಬೈ ಗೈಸ್. ಗಾಡಿನಲ್ಲಿ ಬಂದು ಟೈಮ್ ಬಂದು 8:47 ಆಗಿದೆ. ನಮ್ಮ ಲೇಬರ್ನಲ್ಲಿ ಬಿಟ್ಟಿದ್ದೀನಿ, ಅವನು ಹೋಗ್ತಾ ಇದ್ದಾನೆ. ಅಲ್ಲಿ ಬಿಟ್ಬಿಟ್ಟು ನಾನು ಇವಾಗ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಏನೇನಿದೆ ಕೆಲಸ ನೋಡ್ಬೇಕು ಗೈಸ್. ಮತ್ತೆ ನೋಡಿಬಿಟ್ಟು ನೆನ್ನೆ ವ್ಲಾಗ್ ಇನ್ನೂವರೆಗೂ ಎಡಿಟ್ ಮಾಡಿಲ್ಲ ಗೈಸ್. ನನಗೆ ಟೈಮೇ ಸಿಕ್ಕಿಲ್ಲ ಗೈಸ್ ವ್ಲಾಗ್ ಎಡಿಟ್ ಮಾಡೋಕ್ಕೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಕೂತ್ಕೊಂಡು ಎಡಿಟ್ ಮಾಡ್ಬೇಕು ಗೈಸ್, ಕೆಲಸ ಏನೇನಿದೆ ಹೇಳ್ಬಿಟ್ಟು. ಓಕೆ ಗೈಸ್, ವ್ಲಾಗ್ ಎಡಿಟ್ ಮಾಡಿ ಸಿಗ್ತೀನಿ, ಬಾಯ್. ಒಳ್ಳೆ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಿದ್ದೀನಿ ಗೈಸ್. ಇಲ್ಲೇ ನನ್ನ ಗಾಡಿಯಲ್ಲಿ ನಿಂತಿದೆ, ಟೈರ್ ಮಾರ್ಕ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹಿಂಗೆ ರಿವರ್ಸ್ ಎತ್ತಿ ಮತ್ತೆ ಹಿಂಗೋಗಿ ಮತ್ತು ಈ ಕಡೆಯಿಂದ ಹೋಗಿ ಹಿಂಗೋಗಿ ಈ ಥರ ಆಫ್ ರೋಡಿಂಗ್ ಮಾಡಿಕೊಂಡು ಏನು ಸ್ಕಿಡ್ ಆಯ್ತು ಅಂದರೆ ಗೈಸ್ ನೆನೆ ಗಾಡಿ. ನಾನೆಲ್ಲೋ ನಾನು ಫುಲ್ಲು ಬ್ಯಾಲೆನ್ಸ್ ಆಗಿರ್ತೈತೆ ಅಂದ್ಕೊಂಡೆ ಗೈಸ್ ಗಾಡಿ. ಇಲ್ಲಿ ನೋಡಿದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಐತೆ ಅಂತ ನಂಗೆ ಗೊತ್ತೇ ಇದ್ದಿಲ್ಲ ಗೈಸ್. ನೋಡಿ ಇದೆಲ್ಲ ನಮ್ಮದೇ ಗಾಡಿ ಟೈರ್ ಮಾರ್ಕ್ಸು ಫುಲ್ ಅಲ್ಲಿವರೆಗೂ ಇದೆ ಗೈಸ್, ರೋಡ್ವರೆಗೂ. ನೋಡಿ ಇಲ್ಲೆಲ್ಲ ಫುಲ್ ಸ್ಕಿಡ್ ಹಾಕ್ಕೊಂಡು ಹೋಯ್ತು ಗೈಸ್. ಈ ಕಡೆ ಇರೋದು ಇವತ್ತು ಬಂದಿರೋದು ಗೈಸ್, ಈ ಕಡೆ ಇರೋದು ನೆನ್ನೆ ಹೋಗಿರೋದು ಗೈಸ್. ಇವು ಇದೆ ಗೈಸ್. ಓಕೆ ಬೈಸ್, ಆಮೇಲೆ ಸಿಗ್ತೀನಿ, ಬೈ ಗೈಸ್. ಬಿಲ್ಡಿಂಗ್ ಹತ್ರ ಬಂದಾಯಿತು, ಮನೇಲಿ ನಾಷ್ಟ ಮಾಡಿದ್ದಾಯಿತು, ಎಲ್ಲ ಆಯಿತು ಗೈಸ್. ಗಾಡಿ ಎತ್ಕೊಂಡ್ಬಂದು ನಿಲ್ಸಿದ್ದಾಯಿತು. ನೆನ್ನೆ ಎಲ್ಲ ಪ್ರಾಬ್ಲಮ್ ಆಗಿದ್ದಾಯಿತು, ಎಲ್ಲ ಆಗಿದ್ದಾಯಿತು. ಅಲ್ಲಾಗ ಎಡಿಟ್ ಮಾಡಬೇಕು, ಎಡಿಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲಸನೂ ನಡೀತಾಯಿದೆ, ನೋಡಿ ಕೆಲಸನೂ ನಡೀತಾಯಿದೆ. ನಾನು ಔಟ್ಫಿಟ್ ಚೇಂಜ್ ಮಾಡಾಕ್ದೆ ನೋಡಿ. ಅದು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಹಾಕ್ಕೊಂಬಂದಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ವೈಟ್ ಶೂಸು, ಸಾರಿ ಕ್ರಾಕ್ಸು. ಇದ್ದೀನಿ ಗೈಸ್ ಬಿಲ್ಡಿಂಗ್ ಹತ್ರ. ಅಣ್ಣ ಇವತ್ತಿನ ಬಂದಿಲ್ಲ, ಓನರ್ ಅಣ್ಣ ಒಂದು ಜುಲೈನಲ್ಲಿ ಇಳಿದಿದ್ದಾನೆ. ಇವತ್ತು ಒಂದು ಸ್ವಲ್ಪ ಮೆರೂನ್ ಕಲರ್ ಓಡಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಇದು ಬರ್ತೈತೆ ನೋಡ್ಕೊಳ್ಳಿ ಗೈಸ್, ಯಾವ ಥರ ಇರುತ್ತೆ ಔಟ್ಸೈಡ್ ಪೇಂಟ್ ಅಂತ. ಎಲ್ಲರೂ ಶಾಕ್ ಆಗಬೇಕು ಗೈಸ್. ಬ್ಯಾಕ್ಗ್ರೌಂಡ್ ಹಾಕ್ತೀನಿ ಗೈಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀನಿ ಗೈಸ್. ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಅದಕ್ಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬೈ ಗೈಸ್. ಟೈಮ್ ಬಂದು 3:15. ಅವನ್ನ ಊಟಕ್ಕೆ ಕಳಿಸಿ ಮತ್ತೆ ಆಚೆ ಕೆಲಸ ಮಾಡೋಕ್ಕೆ ಕಳಿಸಿದ್ದೀನಿ ಗೈಸ್. ನಾನು ಇಲ್ಲೊಂದು ಸ್ವಲ್ಪ ಜಗ್ ಸಿಕ್ತು, ಎಲ್ಲಿದೆ ಅದು? ಇಲ್ಲಿದೆ ನೋಡಿ ಗೈಸ್. ಇದೆಲ್ಲ ತೊಳೆದ್ಬಿಟ್ಟು ಎಷ್ಟಿದೆಯೋ ಅಷ್ಟು ತೊಳೆದ್ಬಿಟ್ಟು ಕ್ಲೀನಲ್ಲಿ ಇಟ್ಬಿಟ್ಟು ಮನೆಗೆ ಎತ್ಕೊಂಡ್ರೆ ಏನಕ್ಕಾರು ಯೂಸ್ ಆಗುತ್ತೆ ಗೈಸ್. ಅದಕ್ಕೆ ತೊಳೆದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಓನರ್ ಅಣ್ಣ ಬಂದಿರೋ ಅವಾಗೆ, ಓನರ್ ಅಣ್ಣ ಊಟ ತಿಂದೇನೋ ಅಂತಿದ್ರು, ಇನ್ನೂ ತಿಂದಿದ್ದಿಲ್ಲ ಗೈಸ್. ಅದಕ್ಕೆ ಇಲ್ಲ ಅಂತ ಹೇಳಿದೆ. ಎಣ್ಣೆ ಇಟ್ಕೊಂಡು ಏನಾದ್ರು ತರಿಸ್ಲಾ, ಬೇಡ ಅಂದರು ಏನೋ ತರಿಸಿತ್ತು ಗೈಸ್. ಮತ್ತು ಏನು ಅಂದರೆ ನಾನ್ ವೆಜ್ ತರಿಸಿದ್ದು ಗೈಸ್. ಇವತ್ತು ಬೇರೆ ಶನಿವಾರ, ಚಿಕನ್ ತಂದೂರಿ ತರಿಸಿತ್ತು ಗೈಸ್. ಇವತ್ತು ಶನಿವಾರನ ಇರಿ ಗೈಸ್, ನಾನು ಹೌದು ಗೈಸ್ ಇವತ್ತು ಶನಿವಾರ, ನಾನು ನೋಡೇ ಇದ್ದಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ತಿಂತೀನಿ ಬಾ ಅಂತ ಹೇಳ್ತು. ನಾನು ಬೇಡ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಒಂದು ಸ್ವಲ್ಪ ತಿಂದ್ಬಿಟ್ಟು ಮತ್ತು ಇವಾಗ ಅವನ್ನ ಆಚೆ ಕಳಿಸಿದ್ದೀನಿ ಗೈಸ್ ಕೆಲಸ ಮಾಡೋಕ್ಕೆ. ಮತ್ತು ನಾನು ಇದೆಲ್ಲ ಇತ್ತಲ್ಲ ಇದು ತೋರಿಸ್ನಲ್ಲ, ಇದೆಲ್ಲ ತೊಳೆದಿಟ್ಬಿಟ್ಟು ಮತ್ತೆ ಬಂದು ಇಲ್ಲೇ ಕೂತ್ಕೊಂಡಿದ್ದೆ ಗೈಸ್. ನಾನು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗಬೇಕು. ಕೆಲಸ ಮುಗಿಸಿದ್ಮೇಲೆ ಇವತ್ತು ನಿನ್ನೆ ಮೊನ್ನೆಯಿಂದ ಒಂದು ಕೆಲಸನೇ ಮಾಡ್ತಾಯಿಲ್ಲ ಗೈಸ್, ಬರೀ ಫೋನಲ್ಲೇ ಬ್ಯುಸಿಯಾಗಿ ಹೋಗಿದ್ದಾನೆ. ಈಗ ಗೈಸ್ ಕ್ಯಾಮ್ರಾ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ಕ್ಲೀನಾಗಿ ನೋಡಿ ಗೈಸ್. ಫೋನಲ್ಲಿ ಜಗಳ ಆಡ್ಕೊಂಡಿದ್ದಾನೆ, ಫೋನಲ್ಲಿ ಜಗಳ ಆಡ್ತಾಯಿದ್ದಾನೆ ಗೈಸ್ ಅವನು. ಇವತ್ತು ಫುಲ್ ಅದೇ ಕೆಲಸ ಗೈಸ್ ಅವನದು. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಬಾಯ್ ಗೈಸ್. ಎಷ್ಟು ಹಣೆ ಬರ ಕೆಟ್ಟೈತೆ ಅಂದರೆ ನಮ್ಮದು, ನನಗೆ ಬೇಜಾರಾಗ್ತಾಯಿದೆ ಗೈಸ್. ನಾನು ಇವನು ನಮ್ಮ ಹುಡುಗ ಇದ್ದಾನೆ, ಅವನ ಕೈಯಲ್ಲಿ ಒಂದು ಜಗ್ 1 ಲೀಟ್ರ್ ಬಗ್ಗೆ ಪೇಂಟ್ ಬರುತ್ತೆ, ಅವಾಗ ತೊಳೆದಿಟ್ಟಿನಿ ಅಂತ ತೋರಿಸ್ನಲ್ಲ, ಅದೇ ಥರದ್ರಲ್ಲಿ ಒಂದು ಪೇಂಟ್ ಇತ್ತು. ಅದು ತೆಗಿಯೋಕ್ಕೆ ಬರಲ್ಲ, ತಕ್ಕೊಡು ಅಂತ ಹೇಳಿದ. ನನಗೆ ತೆಗಿಯೋಕ್ಕೆ ಬರುತ್ತೆ ಅಂತ ನಾನು ತೆಗಿಯೋಣ ಅಂತ ಹೋದರೆ ಆ ಪೇಂಟ್ ನೋಡಿದ್ರೆ ಎಲ್ಲ ನನ್ನ ಮೇಲೇ ಸುರಿದೋಯ್ತು ಗೈಸ್. ನೋಡಿ ತೊಳ್ಕೊಂಬಂದಿದ್ದೀನಿ. ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ, ಅಲ್ಲಿ ಮೇಲೆ ಒಂದು ಸ್ವಲ್ಪ ಪೇಂಟ್ ಹೊಡಿಸ್ಬೇಕಾಯ್ತು ಗೈಸ್, ಯೆಲ್ಲೋ ಕಲರು.
ನೋಡಿ ನಾನು ಫುಲ್ ತೇವ ಅಂದರೆ ತೇವ, ನಂಗೆ ಚಳಿ ಆಗ್ತಿದೆ ಗೈಸ್. ಅದರಲ್ಲಿ ವೆದರ್ ಬೇರೆ ನೋಡಿ ಗೈಸ್ ಯಾವ ಥರ ಇದ್ದಿದೆ ಮಳೆ. ಇವತ್ತು ಹೋಗೋಷ್ಟೊತ್ತಿಗೆ ಮಳೆ ಬಂದರೆ ನಾನು ಗಾಡಿನೇ ಓಡಿಸಲ್ಲ ಗೈಸ್. ಸೀರಿಯಸ್ಲಿ ಹೇಳ್ತಾನೆ, ನಾನು ಗಾಡಿ ಓಡಿಸಲ್ಲ ಗೈಸ್. ಆ ರೋಡಲ್ಲಿ ಅನಿಸ್ಬಿಡುತ್ತೆ ಗೈಸ್ ಓಡ್ಸೋಕ್ಕೆ. ನನಗೆ ಚಳಿ ಆಗ್ತಾಯಿದೆ ಗೈಸ್ ಈ ಬಟ್ಟೆ ಹಾಕ್ಕೊಂಡು. ಓಕೆ ಗೈಸ್, ಒಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕು, ಆಮೇಲೆ ಸಿಗ್ತೀನಿ ಗೈಸ್. ಟೈಮ್ ಬಂದು 4 ಗಂಟೆ, ಸರಿ 4:15. ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇವತ್ತು ಕೂಡ ಗಾಳಿ ಯಾವ ಥರ ಬೀಸ್ತಾ ಇದೆ ಅಂದರೆ ನೋಡಿ, ನೀವೇ ಮರಗಳೆಲ್ಲ ನೋಡ್ಕೊಳ್ಳಿ ಯಾವ ಥರ ಆಡ್ತಾಯಿದೆ ಅಂತ. ಇವತ್ತು ಗಾಳಿ ಕೂಡ ತುಫಾನ್ ಇದ್ದಂಗೆ ಇದ್ದಿದೆ ಗಾಯ್ಸ್. ಇವತ್ತು ಕೂಡ ಮಳೆ ಯಾಕೋ ಜೋರಾಗಿ ಇದ್ದೇಳಂಗಿದೆ ನೋಡಿ ಯಾವ ಥರ ಇದೆ ಅಂತ. ಅವ್ನು ಪೇಂಟ್ ಹೊಡಿತಾ ಇದ್ದಾನೆ. ಓಕೆ ಗೈಸ್, ಮಳೆ ಬಂದುಬಿಡುತ್ತೆ, ಒಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕು, ಮತ್ತು ಜೂಲೆ ಹೇಳ್ಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಬೈ. ಹಾಯ್ ಹಲೋ ಗೈಸ್, ನಾನು ಮತ್ತೆ ನಮ್ಮ ಬಿಲ್ಡಿಂಗಲ್ಲಿ ಟೆರೆಸ್ ಮೇಲೆ ಬಂದಿದ್ದೀನಿ. ಮತ್ತು ಇವತ್ತು ಏನೇ ಆಯಿತು ಅಂತ ನೀವೆಲ್ಲ ನೋಡಿದ್ದೀರಾ. ಮತ್ತು ಗೈಸ್, ಇದು ನನ್ನ ಲಾಗ್ 8 o'clockವರೆಗೂ ಮಾಡಿದ್ರೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಾಲಲ್ಲ ಗೈಸ್. ಸೊ ಅದಕ್ಕೆ ನಾನು ಯಾವಾಗ ನಮ್ಮ ಕೆಲಸ ಎಂಡ್ ಆಗುತ್ತಲ್ಲ, ಫಿನಿಷ್ ಆಗುತ್ತಲ್ಲ, ಅಷ್ಟೊತ್ತವರೆಗೂ ಮಾಡಿಬಿಟ್ಟು, ಅಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು 5 o'clockವರೆಗೂ ಮಾಡೋಣ ಅಂತ ಹೇಳ್ಬಿಟ್ಟು ಗೈಸ್. ಆಮೇಲೆ ಅನ್ಕೊತಿರೋದೇನೆಂದರೆ 5 o'clockವರೆಗೂ ಮಾಡಿದ್ರೆ ಮತ್ತೆ ಬೇಡ, ನಾನು ಕೆಲಸ ಎಷ್ಟೊತ್ತವರೆಗೂ ಮಾಡಿಸ್ತೀನೋ ಎಂಡ್ ಆಗುತ್ತೋ ಅಷ್ಟೊತ್ತವರೆಗೂ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗುತ್ತೆ ಗೈಸ್. ಏನು ಸಖತ್ತಾಗಿ ತಗಲ್ತು ಗೈಸ್ ಇದು. ನಾನು ನೋಡಿಲ್ಲ ಗೈಸ್, ಇಲ್ಲಿ ಈ ಥರ ಇಲ್ಲಿ ನೋಡ್ಕೊಂಬರ್ತಾಯಿದ್ದೆ ಹಿಂಗೆ ಮುಂದೆಗಡೆ. ಇದು ನೋಡಿದ್ರೆ ಸರಿಯಾಗಿ ತಗಲ್ತು ಈ ಥರ ಕಾಲಿಗೆ. ಓಕೆ ಬಿಡಿ ಗೈಸ್, ನಾನು ಎಷ್ಟೊತ್ತಿಗೆ ಕೆಲಸ ಬಿಡ್ತೀನೋ ಅಷ್ಟೊತ್ತವರೆಗೂ ಲಾಗ್ ಮಾಡಿಬಿಟ್ಟು ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಕ್ರೇಜಿಯಾಗಿ ಏನಾದ್ರು ನೈಟಾಗಿ ನಡೆದ್ರೆ, ನನ್ನ ಲೈಫಲ್ಲಿ ಏನೋ ಕ್ರೇಜಿ ಅನ್ನೋದೇ ಬಂದಿಲ್ಲ ಗೈಸ್ ನನಗೆ ಗೊತ್ತಿರೋ ಮಾತ್ರ. ಆದರೆ ಏನಾದರೂ ಒಂದೊಂದು ಏನಿಲ್ಲ ಬಿಟ್ಟಾಕಿ ಗೈಸ್, ಏನಾದರೂ ಆದರೆ ಬ್ಯಾಡ್ ಥಿಂಗ್ಸ್ ಆಗೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ ಗೈಸ್, ನಾನು ಎಷ್ಟೊತ್ತವರೆಗೂ ಕೆಲಸ ಮಾಡಿಸ್ತೀನೋ ಅಷ್ಟೊತ್ತವರೆಗೂ ಮಾಡಿಬಿಟ್ಟು ಅದು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಆದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಾಕ್ತೀನಿ ಗೈಸ್. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ನಾಳೆ ಸಿಗ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಬಾಯ್. ಇವತ್ತಿನ ಲಾಗ್ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕ್ಬಿಡ್ತೀನಿ. ಓಕೆ ಗೈಸ್, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಗೈಸ್. ಬಾಯ್.